ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ 10 ಚಪಾತಿ ಒಂದೇ ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ಪದರಾಗಿ 10 ಚಪಾತಿ ಒಂದೇ ಸರಿ ಮಾಡ್ತಾಯಿದ್ದೀನಿ ನೋಡಿ. ಈ 10 ಚಪಾತಿ ಒಂದೇ ಸರಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ ನೋಡಿ. ಇಲ್ಲಿ ನಾನು 3 ಬಟ್ಟಲು ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾರ್ಮಲ್ ಆಗಿ ಚಪಾತಿ ಮಾಡ್ತೀವಲ್ಲ ಅದೇ ಗೋಧಿ ಹಿಟ್ಟನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ನೋಡಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಣ್ಣೆ, ಹಿಟ್ಟು, ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ನಾನು ಇದನ್ನು ನಾದ್ಕೋತಾ ಇದ್ದೀನಿ ನೋಡಿ. ನಾವು ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕೂಡ ನಾದ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿ ಒಂದೇ ಸರಿ ಜಾಸ್ತಿ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀರನ್ನು ಹಾಕಿ ನಾವು ನಾದ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಎಣ್ಣೆ ಕೂಡ ಹಚ್ಚಿ ನಾನು ಒಂದು ಸ್ವಲ್ಪ ನಾದಿ ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯಲು ಬಿಟ್ಬಿಡ್ತಾ ಇದ್ದೀನಿ ನೋಡಿ. ಒಂದು ಡಕ್ಕನವನ್ನು ಮುಚ್ಚಿ ನಾವು ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯಲು ಬಿಡೋಣ ನೋಡಿ. ಫ್ರೆಂಡ್ಸ್, ಇವಾಗ 15ರಿಂದ 20 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ ನೋಡಿ. ಈ ರೀತಿ ಚೆನ್ನಾಗಿ ನೆನೆಯಬೇಕು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ಮತ್ತೆ ಒಂದು ಸ್ವಲ್ಪ ನಾದ್ಕೋತಾ ಇದ್ದೀನಿ ನೋಡಿ. ಇವಾಗ ನಾವು ಪೂರಿ ಮಾಡುವ ಹಿಟ್ಟನ್ನು ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ ನೋಡಿ. ಪೂರಿ ಮಾಡ್ತೀವಲ್ವ ಆ ಸೈಜಲ್ಲಿ ನಾವು ಹಿಟ್ಟನ್ನು ತಗೊಂಡು ರೌಂಡಾಗಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ನೋಡಿ. ಇದೇ ಥರ ನಾನು 10 ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಪೂರಿ ಮಾಡ್ತೀವಲ್ಲ ಆ ಸೈಜಲ್ಲಿ 10 ಉಂಡೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಗ್ಯಾಸ್ ಕಟ್ಟಿ ಮೇಲೆ ನಾನು ಒಂದೊಂದಾಗಿ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಪೂರಿ ಸೈಜಲ್ಲಿ ನಾನು ಲಟ್ಟಿಸ್ತಾ ಇದ್ದೀನಿ ನೋಡಿ. ಈ ಸೈಜಲ್ಲಿ ಎಲ್ಲ ಚಪಾತಿಯನ್ನು ಇದೇ ಸೈಜಲ್ಲಿ ನಾನು ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಎಲ್ಲವನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಪೂರ 10 ಚಪಾತಿ ಕೂಡ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾವು ಒಂದು ಚಪಾತಿಗೆ ಈ ಥರ ನಾನು ತುಪ್ಪವನ್ನು ಹಚ್ತಾ ಇದ್ದೀನಿ ನೋಡಿ. ತುಪ್ಪ ಹಚ್ಚೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಚಪಾತಿದು ನೋಡಿ. ಈ ಥರ ಹಚ್ಚಿ ಮತ್ತು ಮೇಲೆ ಮತ್ತೊಂದು ಚಪಾತಿ ಇಡ್ತಾಯಿದ್ದೀನಿ. ಮತ್ತು ಅದಕ್ಕೆ ಕೂಡ ತುಪ್ಪವನ್ನು ಹಚ್ಕೋತಾ ಇದ್ದೀನಿ ನೋಡಿ. ಮತ್ತು ಮೇಲೆ ಮತ್ತೊಂದು ಚಪಾತಿ ಇಡ್ತಾಯಿದ್ದೀನಿ. ಮತ್ತು ಅದಕ್ಕೂ ಕೂಡ ತುಪ್ಪವನ್ನು ಹಚ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಚಪಾತಿಗಳನ್ನು ಒಂದು ತುಪ್ಪವನ್ನು ಹಚ್ಚಿ ಒಂದರ ಮೇಲೆ ಒಂದು ಇಟ್ಕೋತಾ ಇದ್ದೀನಿ ನೋಡಿ. ನೋಡಿ ಇದೇ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ಹಚ್ಚಿ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ ನೋಡಿ. ಫ್ರೆಂಡ್ಸ್, ಜಾಸ್ತಿ ಫ್ರೆಶ್ ಹಾಕಿ ಲಟ್ಟಿಸಬೇಡಿ. ಸ್ವಲ್ಪ ಆರಾಮವಾಗಿ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ. ಇವಾಗ ಚಪಾತಿ ಹೇಗೆ ಮಾಡ್ತೀವಲ್ಲ ಅದೇ ಥರ ನಾವು ಚಪಾತಿ ಸೈಜಲ್ಲಿ ನಾವು ಇದನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು ನೋಡಿ. ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು ನೋಡಿ. ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನಮ್ಮ ಚಪಾತಿ ಅಂತೂ ರೆಡಿ ಆಯಿತು. ಇವಾಗ ಸ್ಟವ್ ಮೇಲೆ ಒಂದು ಹಂಚು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ಈ ಚಪಾತಿಯನ್ನು ಹಾಕೋತಾ ಇದ್ದೀನಿ ನೋಡಿ. ಒಂದುಗಡೆ ಒಂದು ಸ್ವಲ್ಪ ಸುಟ್ಟಿದ ಮೇಲೆ ನಾವು ಈ ಸೈಡಲ್ಲಿ ತಿರುವಿ ಹಾಕಬೇಕು ನೋಡಿ. ಈ ರೀತಿ ನೋಡಿ. ಮತ್ತು ಈ ಸೈಡಲ್ಲೇ ತಿರುವಿ ಹಾಕಿ. ಇವಾಗ ನಾನು ಇದಕ್ಕೆ ತುಪ್ಪವನ್ನು ಹಚ್ತಾ ಇದ್ದೀನಿ ನೋಡಿ. ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ಎದ್ದು ಬರುತ್ತವೆ ಚಪಾತಿ. ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತವೆ ನೋಡಿ. ಈ ರೀತಿ ಚಪಾತಿ ಹಚ್ಚಿದ ಮೇಲೆ ಮತ್ತು ಈ ಸೈಡಲ್ಲಿ ಹಾಕ್ಕೊಳ್ಳೋಣ. ಮತ್ತು ಈ ಸೈಡಲ್ಲೂ ಕೂಡ ನಾವು ತುಪ್ಪವನ್ನು ಹಚ್ಕೊಳ್ಬೇಕು ನೋಡಿ. ಈ ರೀತಿ ತುಪ್ಪ ಹಚ್ಚಿ, ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಹಚ್ಕೊಳ್ಬಹುದು ನೋಡಿ. ಇವಾಗ ಈ ಸೈಡಲ್ಲಿ ನಾವು ತಿರುವಿ ಹಾಕ್ಕೊಳ್ಳೋಣ. ಈ ಸೈಡಲ್ಲಿ ಚೆನ್ನಾಗಿ ಸುಟ್ಟಿದ ಮೇಲೆ ಈ ಸೈಡಿಗೆ ತಿರುವಿ ಹಾಕಿ ನಾವು ಈ ರೀತಿ ಒಂದು ಚಪಾತಿಯನ್ನು ತೆಕ್ಕೊಳ್ಬೇಕು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆರಾಮವಾಗಿ ಎದ್ದು ಬಂದಿದೆ ನೋಡಿ. ನಮ್ಮ ಒಂದು ಚಪಾತಿ ಅಂತೂ ರೆಡಿ ಆಯಿತು. ಮತ್ತು ತುಪ್ಪವನ್ನು ಹಚ್ಕೊಳ್ಬೇಕು. ತುಪ್ಪವನ್ನು ಹಚ್ಚಿ ಮತ್ತು ಈ ಸೈಡಲ್ಲಿ ತಿರುವಿ ಹಾಕಬೇಕು. ಮತ್ತು ಈ ಸೈಡಿಂದ ಒಂದು ಚಪಾತಿಯನ್ನು ಮತ್ತೆ ತೆಕ್ಕೊಳ್ಬೇಕು. ಇದೇ ರೀತಿ ನಾವು ಒಂದು ಚಪಾತಿಯನ್ನು ತೆಕ್ಕೊಂಡು ಒಂದು ತುಪ್ಪವನ್ನು ಹಚ್ಕೊಳ್ಬೇಕು. ಮತ್ತು ಒಂದು ಚಪಾತಿಯನ್ನು ತೆಕ್ಕೊಂಡು ಮತ್ತು ತುಪ್ಪವನ್ನು ಹಚ್ಕೊಂಡು ಇದೇ ಥರ ನಾವು ಸುಟ್ಕೊಳ್ಬೇಕಾಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಂದೊಂದಾಗಿ ತುಂಬ ಸೂಪರಾಗಿ ಎದ್ದು ಬರ್ತಾ ಇವೆ ನೋಡಿ. ಇದೇ ರೀತಿ ನಾನು 10 ಚಪಾತಿಯನ್ನು ಇದೇ ರೀತಿ ಮಾಡಿದ್ದೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ. ನೀವೇ ನೋಡ್ಬೋದು. ತುಂಬ ಸೂಪರಾಗಿ ಬರ್ತವೆ. ನೀವು ಒಂದು ಸರ್ತಿ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬರ್ತವೆ. ಮತ್ತು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರ್ತಾಯಿದೆ ಅಂತ. ಒಂದೇ ಸರಿ ನಾವು 10 ಚಪಾತಿಯನ್ನು ಮಾಡಿ ಮುಗಿಸ್ಬೋದು. ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ನೀವು ಈ ರೀತಿ ಮಾಡಿಕೊಡಿ. 10 ನಿಮಿಷದಲ್ಲಿ ನಾವು 10 ಚಪಾತಿಯನ್ನು ಮಾಡಿ ಮುಗಿಸ್ಬೋದು ನೋಡಿ. ನೋಡಿ ಕೊನೆಯದಾಗಿ ಈ ರೀತಿಯಾಗಿದೆ ನೋಡಿ. ಎಲ್ಲ ಚಪಾತಿಯನ್ನು ಸುಟ್ಕೊಂಡಾಯಿತು ನೋಡಿ.
ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋ ನಿಮಗಾಗಿ ತಲುಪುತ್ತವೆ. ನೋಡಿ ಫ್ರೆಂಡ್ಸ್, ಒಂದು ಪ್ಲೇಟಿನಲ್ಲಿ ಇಟ್ಕೊತಾ ಇದ್ದೀನಿ ಚಪಾತಿ. ನೋಡಿ 1 2 3 4 5 6 ನೋಡಿ 7 8 ಚಪಾತಿ ಆಗಿದೆ. 2 ಚಪಾತಿ ಒಂದು ಸ್ವಲ್ಪ ಹರಿದೋಗಿದೆ. ಅದಕ್ಕೋಸ್ಕರ ನಾನು ಇಲ್ಲಿ 8 ಚಪಾತಿಯನ್ನು ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದರ ಜೊತೆ ಚೌಳಿಕಾಯಿ ಪಲ್ಯ ಮತ್ತು ಸಾಂಬಾರು ಕೂಡ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಸೂಪರಾದ ಚಪಾತಿ. ನಮ್ಮ 10 ಚಪಾತಿ ಒಂದೇ ಸರಿ ನಾವು ಮಾಡಿ ಮುಗಿಸ್ಬೋದು. ನೋಡಿ, ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಸೂಪರಾದ ನಮ್ಮ ಚಪಾತಿ ಅಂತೂ ರೆಡಿ ಆಯಿತು ನೋಡಿ. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.